ದೂರ ಬಹುದೂರದೆತ್ತರದಲ್ಲಿ ಜಗತ್ತಿಗೆಲ್ಲ ಬೆಳಕನ್ನು ಬೀರುವ ಸೂರ್ಯನು ದಕ್ಷಿಣಾಯನವನ್ನು ತೀರಿಸಿ ಉತ್ತರಾಭಿಮುಖನಾಗಲು ಹವಣಿಸುತ್ತಿದ್ದನು. ಗಗನ ಮಂಡಲವು ಶುದ್ಧ ನೀಲಿಮೆಯ ಬಣ್ಣದಿಂದ ಕಂಗೊಳಿಸಿತು. ಭೂಮಿಯನ್ನಾವರಿಸಿದ್ದ ಮಂಜು ತಾನಾಗಿ ಕರಗಿ ಹೋಯಿತು. ನಿರುಪಯುಕ್ತವಾಗಿ ಮರಕ್ಕೆ ಭಾರವಾಗಿದ್ದ ಹಣ್ಣೆಲೆಗಳು ಒಂದೊಂದಾಗಿ ಕೆಳಗುರುಳಿ ಬೀಳತೊಡಗಿದವು. ಶ್ರೀರಾಮನ ಪರ್ಣಮಂದಿರದ ಪುಣ್ಯಕ್ಷೇತ್ರವಾದ ಪಂಚವಟಿಯಲ್ಲಿ ಜ್ಞಾನಪ್ರದಾಯಕನಾದ ಸೂರ್ಯದೇವನ ಪ್ರಭೆಯು ಸರಾಗವಾಗಿ ಬೀಳುವಂತಾಯಿತು. ಶ್ರೀರಾಮನ 14 ವರ್ಷಗಳ ವನವಾಸದಲ್ಲಿ 12 ವರ್ಷಗಳೂ ಕಳೆದು 13ನೇದು ಮುಗಿಯುತ್ತಾ ಬರುತ್ತಿತ್ತು. 14 ವರ್ಷಗಳು ಪೂರ್ಣವಾಗಿ ಕಳೆದು ಬಿಟ್ಟರೆ ಸೀತಾಲಕ್ಷ್ಮಣ ಸಹಿತನಾಗಿ ಮತ್ತೆ ಅವನು ತನ್ನ ಊರನ್ನು ಸೇರಬಹುದಿತ್ತು. ಆ ಸಮಯವು ಇನ್ನು ಬಹುದೂರದಲ್ಲಿಲ್ಲವೆಂದು ಆ ಮೂವರ ಹೃದಯದಲ್ಲಿಯೂ ಸಾಕೇತವನ್ನು ಸೇರುವ ಉತ್ಸಾಹವು ಅಂಕುರಿಸುತ್ತಿತ್ತು. ಗುರುಕುಲದಲ್ಲಿದ್ದು ವ್ಯಾಸಂಗ ನಿರತರಾದ ಬಾಲಕರು ಅದನ್ನು ಮುಗಿಸಿ ಮನೆಯನ್ನು ಸೇರುವ ತವಕಗೊಂಡಂತೆ ಆ 3 ಮಂದಿಯಲ್ಲಿಯೂ ಮೂಡಿದ್ದ ಉತ್ಸಾಹವದು ಬಯಕೆಯಾಗಿ ಮುಂದಿನ ಆನಂದವನ್ನು ನಿರೀಕ್ಷಿಸುತ್ತಿತ್ತು. ಇಷ್ಟು ದಿವಸ ಪತಿದೇವನಿಗೆ ಭಾರವೆನಿಸಿಕೊಳ್ಳದೆ ಅವನ ಪೂರ್ಣ ಪ್ರೇಮಕ್ಕೆ ಪಾತ್ರಳಾಗಿ ಧನ್ಯಳಾದೆ ಎಂದು ಸೀತೆಯ ಮನಸ್ಸು ಒಂದೇ ಸಮನೆ ಹಿಗ್ಗುತ್ತಿತ್ತು. ಕೈ ಹಿಡಿದ ಹೆಂಡತಿಯನ್ನು ಅವಳ ಇಷ್ಟದಂತೆಯೇ ಆದರೂ ಕಾಡಿಗೆ ಕರೆದು ತಂದು ಇಷ್ಟೂ ದಿವಸಗಳವರೆಗೆ ಅವಳ ಮನಸ್ಸು ಒಂದಿಷ್ಟು ನೋಯದಂತೆ ನೋಡಿಕೊಂಡೆನಲ್ಲ ಎಂದು ಶ್ರೀರಾಮನು ಒಳಗೊಳಗೇ ಸಂತಸ ತಳೆದಿದ್ದನು. ತನ್ನ ಪಾಲಿನ ಕರ್ತವ್ಯವನ್ನು ಇಷ್ಟೂ ದಿನ ತಪ್ಪದೇ ಪೂರೈಸಿಕೊಂಡು ಬಂದೆ, ಇನ್ನೂ ದೊಡ್ಡದಲ್ಲ ಎಂದು ಲಕ್ಷ್ಮಣನು ಹೆಮ್ಮೆ ಪಡುತ್ತಿದ್ದನು. ಸತ್ಯ ಪರಿಪಾಲನೆಗಾಗಿ ವ್ರತಗ್ರಹಣ ಮಾಡಿ ವನವಾಸಗಳಾಗಿದ್ದರೂ ಹುಟ್ಟಿ ಬೆಳೆದ ಊರನ್ನು ಬಂಧುಗಳನ್ನು ಉಳಿದಿದ್ದುದರಿಂದ ಸಹಜವಾಗಿ ಅವರ ಮನಸ್ಸಿಗೆ ಒಂದು ರೀತಿಯ ಜಾಡ್ಯವೇ ಆವರಿಸಿದ್ದಿತು. ಈಗ ಒಮ್ಮೆಯೇ ಊರನ್ನು ಸೇರುವ ಉತ್ಸಾಹವು ಅಂತೆಯೇ ಸಹಜವಾಗಿ ಮೂಡಿದ್ದುದರಿಂದ ಆ ಮೂವರಲ್ಲಿಯೂ ಅಂಟಿಕೊಂಡಿದ್ದ ಜಾಡ್ಯವು ತಾನಾಗಿ ದೂರವಾಗಿತ್ತು. ಜನಸ್ಥಾನವು ಪಂಚವಟಿಗೆ ತೀರಾ ಸಮೀಪವಾಗಿತ್ತು. ಅಲ್ಲಿಯ ರಾಕ್ಷಸರ ಹಾವಳಿಯ ಕುರಿತು ಅಲ್ಪ ಸ್ವಲ್ಪ ಪರಿಚಯವೂ ಶ್ರೀರಾಮಲಕ್ಷ್ಮಣರಿಗೆ ಆಗಿತ್ತು. ಹಾಗೆಯೇ ಇವರ ಕುರಿತೂ ಅವರಿಗೆ ಮನವರಿಕೆಯಾಗಿತ್ತು. ಎಷ್ಟೆಷ್ಟೋ ವರ್ಷಗಳಿಂದ ರಾವಣನ ಅಪ್ಪಣೆಯಂತೆ ಖರಾಸುರನು ತನ್ನ ಪರಿವಾರದೊಂದಿಗೆ ಅಲ್ಲಿ ನೆಲೆಯಾಗಿದ್ದನು. ಶೂರ್ಪಣಖೆಯೂ ಅಂದೇ ಅವರೊಂದಿಗೆ ಇಲ್ಲಿ ಬಂದಿದ್ದವಳು. ಈ ಕ್ಷೇತ್ರದಲ್ಲಿ ಮನಬಂದಂತೆ ವಿಹರಿಸುತ್ತಿದ್ದಳು. ಸಾರ್ವಭೌಮನ ತಂಗಿಯಾದುದರಿಂದ ಅವಳ ವರ್ತನೆಯ ಕುರಿತು ಯಾರೂ ಆಕ್ಷೇಪಿಸುವಂತಿರಲಿಲ್ಲ. ಪತಿವಿಹೀನೆಯಾದವಳು, ರಾವಣನ ಸಹಜೆ. ಮೇಲಾಗಿ ಯಾರ ಅಂಕೆಯೂ ಇಲ್ಲದೆ ತನ್ನಿಚ್ಛೆಯಂತೆಯೇ ಅಲ್ಲಿ ಕಾಲ ಕಳೆಯುತ್ತಿದ್ದವಳು ಆ ಶೂರ್ಪಣಖೆಯು. ಒಮ್ಮೊಮ್ಮೆ ಆಕೆಯು ಕಾದು ಕುಳಿತು ತನ್ನ ದೃಷ್ಟಿಗೆ ಬಿದ್ದ ಪುರುಷರ ಮುಂದೆ ಮಾಯಾಬಲದಿಂದ ಅತ್ಯಂತ ಲಾವಣ್ಯಮಯಿಯಾಗಿ ಸುಳಿದು ಬೆಡಗು ಭಿನ್ನಾಣಗಳನ್ನು ಬೀರಿ ಮರುಳುಗೊಳಿಸಿ ಅವರಿಂದ ದೇಹ ಸುಖವನ್ನು ಅನುಭವಿಸಿ ಕಡೆಗೆ ನಿಜ ಸ್ವರೂಪದಿಂದ ಹಿಡಿದು ತಿಂದೇ ಬಿಡುತ್ತಿದ್ದಳು. ಕೆಲವು ಋಷಿಕುಮಾರರು ಕೂಡ ಈ ಬಾಧೆಗೆ ಗುರಿಯಾಗಿ ಸಂದಿದ್ದರು. ಯಾರೂ ಸಿಗದಿದ್ದಾಗ ರಕ್ಷಣಾ ಸೈನ್ಯದ ಭಟರಲ್ಲಿಯೇ ಒಬ್ಬಿಬ್ಬರನ್ನು ಕೂಡಿಕೊಂಡು ಗಿರಿಶಿಖರಗಳಲ್ಲಿಯೂ ದೊಡ್ಡ ದೊಡ್ಡ ಬಿಲಗಳಲ್ಲಿಯೂ ಬಹುದಿವಸಗಳವರೆಗೆ ಕ್ರೀಡಿಸುತ್ತಿದ್ದವಳು. ಒಮ್ಮೊಮ್ಮೆ ಕಾಡಾನೆಗಳನ್ನೇ ಹಿಡಿದು ಬಿಗಿದಪ್ಪಿಕೊಂಡು ತೃಪ್ತಿಪಡುತ್ತಿದ್ದವಳು. ಕಾಡಿನ ಸಾಧು ಪ್ರಾಣಿಗಳನ್ನು ಅಟ್ಟಿ ಹಿಡಿದು ಕಚ್ಚಿ ನೆತ್ತರನ್ನು ಹೀರಿ ಹಸಿಯ ಮಾಂಸವನ್ನೇ ಮೆದ್ದು ಮೈಮೆರೆಯುತ್ತಿದ್ದವಳು. ಅಂತಹ ಉಚ್ಛೃಂಖಲ ವೃತ್ತಿಯ ಹೆಣ್ಣು ಕಾಮವು ಕೆರಳಿದಾಗ ಮಾಡದಿರುವುದಾದರೂ ಏನನ್ನು? ಶೂರ್ಪಣಖೆಯು ಶ್ರೀರಾಮಾದಿಗಳ ಆಗಮನವನ್ನು ತಿಳಿದಿದ್ದಳು. ಅವರನ್ನೊಮ್ಮೆ ಹಿಡಿದೇ ಬಿಡಬೇಕೆಂತಲೂ ಆಸೆಪಟ್ಟಿದ್ದಳು. ಆದರೆ ಸುಬಾಹು ತಾಟಕೆಯರನ್ನು ಕೊಂದಿದ್ದ ಶ್ರೀರಾಮನು ಇವನೇ ಎಂದು ಅರಿತಾಗ ಅವಳ ಹೃದಯದಲ್ಲಿಯೂ ಒಂದು ರೀತಿಯ ಭೀತಿಯು ಅಂಕುರಿಸಿತ್ತು. ಅಲ್ಲದೆ ವಿರಾಧನೆ ಮುಂತಾದ ಅನೇಕ ರಾಕ್ಷಸರನ್ನು ಅವರು ಕೊಂದಿರುವರೆಂಬುದನ್ನು ಕೇಳಿ ತಿಳಿದಿದ್ದ ಮೇಲಂತೂ ಅತ್ತ ಕಣ್ಣರಳಿಸಿ ನೋಡುವ ಧೈರ್ಯವೂ ಸಹ ಅವಳಿಗೆ ಬರಲಿಲ್ಲ. ಸ್ವೇಚ್ಛಾಚಾರಿಣಿಯಾದ ದಾನವಿಯಿಂದ ಬಹುವಿಧದ ಬಾಧೆಯಾಗುತ್ತಿದೆ ಎಂಬುದನ್ನು ಶ್ರೀರಾಮ ಲಕ್ಷ್ಮಣರು ಕೇಳಿದ್ದರು.
ಆದರೂ ಹೆಣ್ಣಾದ ಅವಳನ್ನು ಶಿಕ್ಷಿಸಲು ಸಂದರ್ಭವೂ ಸರಿಯಾಗಿ ದೊರಕದೆ ಸುಮ್ಮನಿದ್ದರು. ಋಷ್ಯಾಶ್ರಮಗಳು ತುಸು ದೂರದಲ್ಲಿದ್ದುದರಿಂದ ಅವಳ ಕುರಿತಾದ ವಾರ್ತೆಯೂ ಅಡಿಗಡಿಗೆ ಬರುತ್ತಿರಲಿಲ್ಲ. ಶ್ರೀರಾಮನು ರಾಕ್ಷಸರನ್ನೆಲ್ಲ ಕೊಂದು ಆ ಪ್ರದೇಶವನ್ನು ತಪೋಯೋಗ್ಯವಾಗಿ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದುದನ್ನು ಖರಾದಿಗಳು ತಿಳಿದಂತೆ ಶೂರ್ಪಣಖೆಯೂ ಅರಿತಿದ್ದಳು. ಇಂತಹ ಶತ್ರುಗಳನ್ನು ವಂಚಿಸಿಯಾದರೂ ಕೊಲ್ಲಬೇಕೆಂದು ಖರಾಸುರನು ಹೊತ್ತು ಕಾಯುತ್ತಿದ್ದಂತೆ ಇವಳು ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಹವಣಿಸುತ್ತಿದ್ದಳು. ಸಾಧುಗಳಾದ ಋಷಿಗಳು ಮಾತ್ರ ಈ ಪ್ರದೇಶವು ಎಂದು ನಿಷ್ಕಂಟಕವಾದೀತೋ ಎಂದು ಪರಿತಪಿಸುತ್ತಿದ್ದರು. ಒಮ್ಮೆ ಶ್ರೀರಾಮನಿಗೂ ತಾನಾಡಿದ್ದ ಪ್ರತಿಜ್ಞಾವಾಕ್ಯದ ಕುರಿತು ನೆನಪಾಗಿ ಅದನ್ನು ಪೂರೈಸುವುದು ಹೇಗೆಂದು ಆಲೋಚನೆ ಹುಟ್ಟಿತು. ಅಷ್ಟರಲ್ಲಿ ಕಾಲವು ಕೂಡ ಸದುದ್ದೇಶದ ಸಾಫಲ್ಯಕ್ಕೆ ಹಿನ್ನೆಲೆಯನ್ನು ಹೆಣೆಯುತ್ತಿದ್ದಂತೆಯೇ ಮಾಗಿಯ ಕಾಲವು ಸವನಿಸಿತು. ಕಾನನದ ಗಿಡಮರ ಬಳಿಗಳೆಲ್ಲವೂ ಚಿಗುರಡೆದು ನಳನಳಿಸುವ ಪ್ರಕೃತಿಯ ಉಲ್ಲಸಿತ ಕಾಲದಲ್ಲಿ ಸ್ವಚ್ಛಂದ ವೃತ್ತಿಯ ಶೂರ್ಪಣಖೆಯು ತನ್ನ ಮನಸ್ಸನ್ನೆಂತೂ ಬಿಗಿಹಿಡಿದು ತಡೆಯಬಲ್ಲಳು. ಬಹು ದಿವಸಗಳ ತನ್ನಾಸೆಯ ಫಲವು ಕ್ಷಣಿಕವೇ ಆದರೂ ಅದನ್ನು ಪ್ರಾಪ್ತಿಸಿಕೊಳ್ಳದೆ ಅವಳ ಮನಸ್ಸು ಉದ್ವೇಗಗೊಂಡಿದ್ದಿತು. ಮೇಲಾಗಿ ಶ್ರೀರಾಮ ಸೀತೆಯರು ಜತೆಯಾಗಿಯೇ ತನ್ನ ವಿಹಾರ ಕ್ಷೇತ್ರದಲ್ಲೊಂದು ಕಡೆ ನೆಲೆಸಿರುವರೆಂಬುದನ್ನು ಎಣಿಸೆಣಿಸಿಯೇ ಉದ್ವೇಗವುದು ಉನ್ಮೆತ್ತತೆಯನ್ನು ತಳೆಯಿತು. ಮನಸ್ಸು ಪೂರ್ಣವಾಗಿ ಹುಚ್ಚುಗಟ್ಟಿದಾಗ ಯಾರಿಗೇ ಆದರೂ ಭಯಲಜ್ಜೆಗಳು ದೂರವಾಗಿ ಶುಷ್ಕವಾದ ಧೈರ್ಯವು ಮೂಡುತ್ತಿರುವುದು ಅಸ್ವಾಭಾವಿಕವಲ್ಲ. ಅಂತೆಯೇ ಕ್ರೂರ ದಾನವಿಯು ತನ್ನ ವಾಂಛಿತವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಇಳಿಹೊತ್ತಿನಲ್ಲೊಂದು ದಿನ ಶ್ರೀರಾಮನ ಪುಣ್ಯಾಶ್ರಮವನ್ನು ದೂರದಿಂದ ದಿಟ್ಟಿಸಿದಳು. ವಿ ಎನ್ ಭಾಗವತ್ ಪರ್ಬಳ್ಳಿ.